ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನು ಕುಮಾರಸ್ವಾಮಿ ಅವರು ಮತ್ತು ಈ ಲೋಕಾಯುಕ್ತ SIT ಅಧಿಕಾರಿ ಮಧ್ಯೆ ಜಟಾಪಟಿ ನಡೀತಿದೆ. ಇದಕ್ಕೊಂದು ಮುಂಚೆ ಹಿಸ್ಟ್ರಿ ಇದೆ. ಈ ಹಿಸ್ಟ್ರಿ ಏನು, ಇವ್ರದ್ದು ಮೈನಿಂಗ್ ಕರ್ಮಕಾಂಡ ಏನು, ಹಿಂದೆ ಏನಾಗಿತ್ತು, 2006ರಿಂದ 7ರಲ್ಲಿ ಇವರೇನು 18 ತಿಂಗಳು ಒಂದು 2020 ಗೌರ್ಮೆಂಟಲ್ಲಿ ಏನೋ CM ಆಗಿದ್ದಾಗ ಮಾಡಿದಂಥ ಮೈನಿಂಗ್ ಗಲಾಟೆಗಳೇನು, ಮೈನಿಂಗ್ ಕರ್ಮಕಾಂಡಗಳೇನು, ಇದಕ್ಕೆಲ್ಲ ಒಂದು ಹಿಸ್ಟ್ರಿ ಇದೆ. ಆಲ್ರೆಡಿ ಇವರು 2017ರಲ್ಲಿ 17ರಲ್ಲಿ ಏನು ಇವರು ಒಂದು ಆಂಟಿಸಿಪೇಟರಿ ಬೇಲ್ ತಗೊತಾರೆ ಲೋಕಾಯುಕ್ತ ಕೋರ್ಟಿಂದ ಒಂದು ಮೈನಿಂಗ್ ವಿಚಾರಕ್ಕೆ. ಯಾವ ಮೈನಿಂಗ್ ವಿಚಾರಕ್ಕೆ ಅಂತಂದರೆ ಜಂತಕಲ್ ಮೈನಿಂಗ್ ವಿಚಾರಕ್ಕೆ ಒಂದು ಬೇಲ್ ಸಿಗುತ್ತೆ ಇವರಿಗೆ. ಅದಾದಮೇಲೆ 2018ರಲ್ಲಿ ಇವ್ರಿಗೆ ಕೊನೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ನಿಂದ ಈ SIT ಮತ್ತು ಲೋಕಾಯುಕ್ತ ಏನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುತ್ತೆ ಇವ್ರ ಹೆಸರನ್ನು ಕೈ ಬಿಡುತ್ತೆ. ಜಂತಕಲ್ ಮೈನಿಂಗಿಂದ ಇವ್ರ ಹೆಸರನ್ನು ಕೈ ಬಿಡುತ್ತೆ, ಇವ್ರದಿಲ್ಲ. ಅದಕ್ಕೂ ಮುಂಚೆ 2017ರಲ್ಲಿ ಇವ್ರಿಗೆ ಒಂದು ಆನ್ಸಿಪೇಟರಿ ಬೇಲ್ ಸಿಕ್ಕಿರುತ್ತೆ. ಏನಿದು ಜಂತಕಲ್ ಮೈನಿಂಗು ಅಂತ ನಾನು ಹೇಳ್ತೀನಿ. ಏನಿದು ಮೈನಿಂಗಲ್ಲಿ ಆದಂಥ ಕರ್ಮಕಾಂಡ ಏನು ಅಂತ ಇವತ್ತು ಇದೊಂದು ಮೂಢ ಹಗರಣ, ಒಂದು 15-14 ಸೈಟ್ಗೆ ಒಂದು ಇಷ್ಟು ದೊಡ್ಡ ಗಲಾಟೆ ನಡೀತಿದೆಯಲ್ಲ, ಈ ಮೈನಿಂಗ್ ಹಗರಣ ಏನು, ಯಾಕೆ ಇವರು ಲೋಕಾಯುಕ್ತ ಪೊಲೀಸ್ ಮೇಲೆ ಇಷ್ಟು ಜಟಾಪಟಿ ಮಾಡ್ತಿದ್ದಾರೆ, ಎಲ್ಲೋ ಒಂದು ವಿಚಾರನ ಡೈವರ್ಟ್ ಮಾಡುವಂಥ ಕೆಲಸ ಏನಕ್ಕೆ ಒಂದು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತ ನಾನು ಇದೊಂದು ಬ್ರೀಫಾಗಿ ಚಿಕ್ಕದಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಂತಕಲ್ ಮೈನಿಂಗ್ ಅನ್ನೋದು ಒಂದು ಮಹಾರಾಷ್ಟ್ರ ಬೇಸ್ಡ್ ಕಂಪನಿ, ಒಂದು ಮೈನಿಂಗ್ ಕಂಪನಿ. ಓಕೆ, ಇದೊಂದು ಮೈನಿಂಗ್ ಕಂಪನಿ ಒಂದು ಲೈಸೆನ್ಸ್ನ ರಿನೋವೇಷನ್ ಮಾಡೋಕ್ಕೋಸ್ಕರ ಒಂದು ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ ಅನ್ನೋ ಒಂದು ಆರೋಪ. ಮತ್ತು ಒಂದು ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಮೆಗ್ನೀಷಿಯಂ ಓರನ್ನು ಚಿತ್ರದುರ್ಗದ ಹತ್ರ ಡಂಪ್ ಮಾಡಿರ್ತಾರೆ. ಇದನ್ನು ಖಾಲಿ ಮಾಡ್ಸೋಕ್ಕೋಸ್ಕರ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಮೇಲೆ ಇದ್ದಂಥ ಬಹುದೊಡ್ಡ ಆರೋಪ ಅವತ್ತಿನ ಕಾಲದಲ್ಲಿ. ಈ ಆರೋಪಕ್ಕೆ ಅವತ್ತಿನ ಒಂದು IAS ಆಫೀಸರ್ ಏನು ಅವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದವ್ರು ಯಾರು, ಗಂಗಾರಾಮ್ ಬಡೇರಿಯಾ ಇವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಕೇವಲ 10 ಲಕ್ಷ ಲಂಚ ತಗೊಂಡಿದ್ದಾರೆ ಅಂತ ಒಂದು ಇದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅಂದರೆ ಟೋಟಲಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದವರು ಆ ಕಂಪನಿಗೆ ಏನಿದೆ ಜಂತಕಲ್ ಮೈನಿಂಗ್ ಕಂಪನಿಗೆ ಒಂದು ರಿನೋವೇಷನ್ಗೆ ಪರ್ಮಿಷನ್ ಇಲ್ಲೀಗಲ್ ಆಗಿ ಫೋರ್ಜರಿ ಮಾಡಿ ಪರ್ಮಿಷನ್ ಕೊಟ್ಟು ಇದಕ್ಕೆ ಓವರಾಲ್ ನಮ್ಮ ರಾಜ್ಯಕ್ಕೆ ಅವತ್ತಿನ ಕಾಲಕ್ಕೆ 240 ಕೋಟಿ ರೂಪಾಯಿ ಲಾಸ್ ಆಗಿರುತ್ತೆ. ಹೇಗೆ ಅಂತ ಕೇಳ್ತೀರಾ? ಈ ರಿನೋವೇಷನ್ ಮಾಡಿದ್ರಿಂದಾಗಿ ಇವರು ಸರ್ಕಾರಕ್ಕೆ ಕೊಡ್ತಿದ್ದು, ಜಂತಕಲ್ ಮೈನಿಂಗ್ ಅವರು ಅವತ್ತು ಸರ್ಕಾರಕ್ಕೆ ಕೊಡ್ತಿದ್ದು 24 ರೂಪಾಯಿ ಪರ್ ಟನ್ಗೆ. ಅವರು ಮಾರ್ತಿದ್ದು 1,500 ರೂಪಾಯಿಗೆ ಒಂದು ಟನ್ನನ್ನು ಮಾರ್ತಿದ್ರು. ಒಂದು ಮೆಗ್ನೀಷಿಯಂ ಓರ್ ಏನಿದೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಸಿಗೋಂಥ ಮೆಗ್ನೀಷಿಯಂ ಓರ್ನ 1,560 ರೂಪಾಯಿ 1,600 ರೂಪಾಯಿಗೆ ಅವರು ಮಾರಾಟ ಮಾಡ್ತಿದ್ರು. ಈ ಥರದ್ದೊಂದು ರಿನೋವೇಟ್ ಮಾಡೋದಕ್ಕೆ, ಆ ಲೈಸೆನ್ಸ್ನ ರಿನೋವೇಟ್ ಮಾಡೋದಕ್ಕೆ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ ಅನ್ನೋ ಆರೋಪ ಅವತ್ತು ಕುಮಾರಸ್ವಾಮಿ ಅವ್ರ ಮೇಲಿತ್ತು. ಅಂದರೆ ಈ ಕಂಪನಿ ಏನಿದೆ ಜಂತಕಲ್ ಮೈನಿಂಗು ಒಬ್ಬರೇ ಇದ್ದಾರಾ ಅಂತಂದರೆ, ಈ ಜಂತಕಲ್ ಮೈನಿಂಗಲ್ಲಿ ತುಂಬ ಡೈರೆಕ್ಟರ್ಗಳಿದ್ದಾರೆ. ಯಾರು ಅಂತಂದ್ರೆ ಅದರಲ್ಲಿ ಸಬ್ ಕಂಪನಿಗಳು ಬೇರೆ ಇದೆ. ಇದರಲ್ಲಿ ಒಬ್ಬರು ವಿನೋದ್ ಗೋಯಲ್ ಅಂತ, ಈಸ್ ಅ ಮಾಫಿಯಾ, ಅಂಡರ್ ವರ್ಲ್ಡ್ ಡಾನ್. ಈ ಮೈನಿಂಗಲ್ಲಿ ಅಂಡರ್ ವರ್ಲ್ಡ್ ಡಾನ್ ಅಂತ ಹೇಳ್ಬೋದು. ಅವರು ಸ್ವಂತ ಈ ಜಂತಕಲ್ ಮೈನಿಂಗಲ್ಲಿ ಈಸ್ ನಾಟ್ ಅ ಓನರ್. ಅದರಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಒಂದು ರುದ್ರಾ ಮೈನಿಂಗ್ LLP ಅನ್ನೋ ಒಂದು ಕಂಪ್ನಿ, ಇನ್ನೊಂದು ಸಬ್ ಕಂಪನಿ ಮಾಡಿ ಅದರಲ್ಲಿ ಅವರು ಡೈರೆಕ್ಟರು, ಅದರ ಓನರು, ಪ್ರೊಪ್ರೈಟರು, ಅವ್ರ ಮಗ, ಅವ್ರ ಹೆಂಡತಿ ಅದರಲ್ಲೆಲ್ಲ ಓನರು. ಇದಕ್ಕೆ ಈ ಜಂತಕಲ್ ಮೈನಿಂಗ್ ಅನ್ನೋದಕ್ಕೆ ಮೇನ್ ಓನರ್ಗಳು ಯಾರೋ ವಿಕಾಸ್ ಅಗರ್ವಾಲ್. ಇದೊಂದು ದೊಡ್ಡ ಮಾಫಿಯಾ. ಈ ಮಾಫಿಯಾ ಎಲ್ಲ ಸೇರಿಕೊಂಡು ಅವತ್ತು ಮೈನಿಂಗ್ ಮಾಡೋದಕ್ಕೆ ರಿನೋವೇಷನ್ ಮಾಡೋದಕ್ಕೆ ಲಂಚ ಕೊಟ್ಟಿದ್ರು ಅಂತ ಅಂದು ಗಂಗಾರಾಮ್ ಬಡೇರಿಯಾ ಅನ್ನೋ IAS ಆಫೀಸರ್ ಅವತ್ತು ತಗಲಾಕೊಂತಾರೆ. ಈ ಕೇಸ್ನಲ್ಲಿ ತಗಲಾಕೊಂಡು ಜೈಲಿಗೆ ಹೋಗ್ತಾರೆ. ಎಂಡ್ ಆಫ್ ದಿ ಡೇ ಇದು ಒಂದು ಸುಪ್ರೀಂ ಕೋರ್ಟ್ ಅಂತದಿಂದ ತನಿಖೆಗೆ ಒಂದು ಮಾಡಬೇಕು ಅನ್ನೋ ಒಂದು ಇದು ಬರುತ್ತೆ. ಲೋಕಾಯುಕ್ತ SIT ಇದರಲ್ಲಿ ತನಿಖೆ ಮಾಡ್ತಾರೆ. ಫಸ್ಟು ಕೊನೆಯಲ್ಲಿ ಇದರಲ್ಲಿ ಕುಮಾರಸ್ವಾಮಿಯವ್ರ ಪಾತ್ರ ಇಲ್ಲ ಅಂತ ಓನ್ಲಿ ವಿನೋದ್ ಗೋಯಲ್ ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಮಾತ್ರ ಇತ್ತೇ ಹೊರತು ಇನ್ಯಾವುದೇ ಥರದೇ ಹೊರತು ಪಾತ್ರ ಇಲ್ಲ ಅದರಲ್ಲಿ ಅಂತಂದು ಇವರಿಗೆ ಆರೋಪ ಮುಕ್ತರಾಗ್ತಾರೆ ಕುಮಾರಸ್ವಾಮಿ ಅವರು. ಇದು ಜಂತಕಲ್ ಮೈನಿಂಗ್ನ ವಿಚಾರ. ಈ ಕಾನ್ಸ್ಪಿರಸಿ ಏನಿದೆಯಲ್ಲ, ಇವರು ಆರೋಪ ಮುಕ್ತರಾಗ್ತಾರೆ. ಓಕೆ, ಅಂದರೆ ಕರ್ನಾಟಕಕ್ಕೆ ಆದಂಥ ಲಾಸ್ ಯಾರು ಕಟ್ಕೊಡ್ತಾರೆ? ಯಾರು ಜವಾಬ್ದಾರಿ ಇದಕ್ಕೆ? ನೀವು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಇಷ್ಟು ದೊಡ್ಡ ಕಂಪ್ನಿಗಳಿಗೆ ಈ ಥರ ಮೈನಿಂಗ್ ಪರ್ಮಿಷನ್ ಕೊಡಬೇಕಾದ್ರೆ ನಿಮಗೆ ಅರಿವಿರ್ನಿಲ್ವಾ?
ಎಲ್ಲದನ್ನೂ ಒಬ್ಬ IAS ಆಫೀಸರ್ ಮೇಲೆ ಇಂಥ ದೊಡ್ಡ ಕಾಂಟ್ರಾಕ್ಟ್ಗಳನ್ನ ಕೊಡಬೇಕಾದ್ರೆ ಬಿಟ್ಬಿಟ್ಟಿದ್ರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಇದು ಎಂಡ್ ಆಫ್ ದ ಡೇ ನ್ಯಾಯಾಲಯದಲ್ಲಿ ಇದನ್ನ ಅವರ ಒಂದು ಏನಿದೆ ಅವ್ರನ್ನ ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ. ಇವರ ಒಂದು ಪೊಸಿಷನ್, ಇವ್ರದ ಒಂದು ಪಾತ್ರ ಏನಿದೆ ಇದರಲ್ಲಿ ಅನ್ನೋದನ್ನ ಪ್ರೂವ್ ಮಾಡೋಕ್ಕಾಗಲಿಲ್ಲ ಜಂತಕಲ್ ಮೈನಿಂಗ್ ಕೇಸ್ನಲ್ಲಿ. ಹಂಗಾಗಿ ಇದು ಸ್ಕ್ವಾಶ್ ಆಗುತ್ತೆ. ಅಲ್ಲಿಂದ ಇದರಿಂದ ಆರೋಪ ಮುಕ್ತರಾಗ್ತಾರೆ, ಎಲ್ಲದೂ ಆಗುತ್ತೆ. ಇನ್ನೊಂದು ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್, ಇದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರಿಗೆ ಇನ್ನೂ ಯಾಕೋ ಭಯ ಇದ್ದಂಗೆ ಕಾಣ್ತಾ ಇದೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇದು ಆಂಧ್ರದ ಕರ್ನೂಲ್ ಭಾಗದ ಕಂಪನಿ. ಇದು ಆಲ್ರೆಡಿ ಬ್ಲ್ಯಾಕ್ ಲಿಸ್ಟ್ ಆಗಿರುತ್ತೆ. 2006-07 ಇವರೇನು ಒಂದು ಮುಖ್ಯಮಂತ್ರಿ ಆಗಿರ್ತಾರಲ್ಲ, 2006-07 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗೆ 550 ಎಕರೆ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇವ್ರದೇ ಸಹಿ. ಇವರು ಮೊನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಹೇಳ್ತಾರೆ ಅದು ನನ್ನ ಸಹಿ ಅಲ್ಲ ಅಂತ ಹೇಳಿದ್ರು. ಬಟ್ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಒಪ್ಕೊಂಡಿದ್ದಾರೆ, ಇದು ನಂದೇ ಸಹಿ ಅಂತ. ಅಂದರೆ 550 ಎಕರೆ, ಸಂಡೂರು ಭಾಗದಲ್ಲಿ 550 ಎಕರೆ ಇಂಥ ಬ್ಲ್ಯಾಕ್ ಲಿಸ್ಟೆಡ್ ಆಗಿರೋ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪ್ನಿಗೆ ಒಂದು ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಕೊಟ್ಟು ಸಂಡೂರು ಭಾಗದಲ್ಲಿ ಯಾವುದಿದು ತಿಮ್ಮಪ್ಪನ ಗುಡಿ ವಾವಿಹಳ್ಳಿ ಅನ್ನೋ ಜಾಗದಲ್ಲಿ ಪರ್ಮಿಷನ್ ಕೊಡ್ತಾರೆ ಬ್ಲ್ಯಾಕ್ ಲಿಸ್ಟ್ ಆಗಿರೋ ಕಂಪ್ನಿಗೆ. ಈ ಕೇಸ್ ಏನಿದೆ, ಈ ಕೇಸ್ ಬಗ್ಗೆ ಖಂಡಿತವಾಗಿಯೂ ಕುಮಾರಸ್ವಾಮಿ ಅವರಲ್ಲಿ ಭಯ ಇದೆ. ರಾಜ್ಯದ ಒಂದು ಆಸ್ತಿ, ಮೈನಿಂಗ್ ಆಸ್ತಿ ಒಂದು ಬ್ಲ್ಯಾಕ್ ಲಿಸ್ಟೆಡ್ ಆಗಿರೋ ಕಂಪನಿಗೆ ಆಲ್ರೆಡಿ ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲದಲೇ ಇವರೇ ಮೇಲೆ ಇದು ಮಾಡಿ ಯಾವ ಕಾರಣಕ್ಕೆ ಕೊಟ್ಟರು? ಈ ಥರ ಬ್ಲ್ಯಾಕ್ ಲಿಸ್ಟ್ ಆಗಿರುವಂಥ ಕಂಪನಿಗೆ, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿಗೆ ಯಾವ ಕಾರಣಕ್ಕೆ ಕೊಟ್ಟರು? ಈ ಜಟಾಪಟಿ ನಡೀತಿದೆ. ಇದ್ರ ಬಗ್ಗೆ ತನಿಖೆಗೆ ರಾಜ್ಯಪಾಲರಿಗೆ ಆಲ್ರೆಡಿ ಒಂದು ಈ ಎಂಟೈರ್ ರಿಪೋರ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಲೋಕಾಯುಕ್ತ SIT ಟೀಮ್ ಏನಿದೆ ಕಳಿಸ್ಕೊಟ್ಟಿದ್ದಾರೆ. ಈ ಎಂಟೈರ್ ಇವತ್ತು ಕುಮಾರಸ್ವಾಮಿ ಅವರೇನು ಲೋಕಾಯುಕ್ತದ ಮೇಲೆ ಜಟಾಪಟಿ ಮಾಡ್ತಿದ್ದಾರಲ್ಲ, ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಯಾವುದಿರ್ಬೋದು ಅಂತಂದರೆ ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ದೇನಿದೆ ಇದು ಇರಬಹುದು. ಇದರ ತನಿಖೆ ಆದರೆ ಎಲ್ಲೋ ಒಂದು ಕಡೆ ಯಾವುದಾದ್ರು ನಮ್ಮನ್ನು ಒಂದು ಸಿಕ್ಕಿ ಹಾಕ್ಕೊಳ್ಬೋದು ಅಥವಾ ಸಿಗಿಸ್ಬೋದು ಇವರು ಅನ್ನೋ ಒಂದು ಭಯ ಎಲ್ಲೋ ಕುಮಾರಸ್ವಾಮಿ ಅವರ ಮನಸ್ಸಲ್ಲಿ ಕಾಡ್ತಿದೆ ಅಂತ ಅನ್ಸುತ್ತೆ. ಯಾಕಂದರೆ ಇಷ್ಟು ದೊಡ್ಡದ ಯಾವುದೇ ಒಂದು ಕಾನ್ಸ್ಪಿರಸಿ ಈ ಕೇಸಲ್ಲಿ ಅಡಗಿದೆ. ಹೆಂಗೆ ಕೊಡ್ತಾರೆ 550 ಎಕರೆ ರಾಜ್ಯದ ಭೂಮಿ, ಒಂದು ಬಂಗಾರದಂಥ ಭೂಮಿನ ಒಂದು ಬ್ಲ್ಯಾಕ್ ಲಿಸ್ಟೆಡ್ ಆಗಿರೋ ಒಂದು ಕಂಪನಿಗೆ ಕೊಡ್ತಾರೆ ಅಂತಂದರೆ ಅದು ಬಿಡಿ. ಜಂತಕಲ್ ಮೈನಿಂಗು ಅದರಲ್ಲಿರ್ತಕ್ಕಂಥ ದೊಡ್ಡ ಕಾನ್ಸ್ಪಿರಸಿಗಳು, ಇವತ್ತೇನು ಗಂಗಾರಾಮ್ ಅನ್ನೋ ಒಬ್ಬ IAS ಅಧಿಕಾರಿ, ಇವತ್ತು ಆಯಪ್ಪ ಅವರು ಬಂದ್ಬಿಟ್ಟು IAS ಅಧಿಕಾರಿ, ಇವತ್ತು JSW ಸ್ಟೀಲ್ ಒಬ್ಬರು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದು ಬೇರೆ ವಿಚಾರ. ಇದರಲ್ಲಿ ನಾವು ಹೇಳೋಕ್ಕಾಗದಿರ್ತಕ್ಕಂಥ ತುಂಬ ಕಾನ್ಸ್ಪಿರಸಿಗಳು ನಡೀತಿದೆ. ಯಾಕೆಂದರೆ JSW ಜಿಂದಾಲ್ ಬಂದ್ಬಿಟ್ಟು ಅದು ಮೈನಿಂಗ್ ರಿಲೇಟೆಡ್ ಕಂಪನಿನೇ. ಅವತ್ತಿನ ಕಾಲಕ್ಕೆ ನೀವು ಲೆಕ್ಕ ಹಾಕ್ಕೊಳ್ಳಿ, 2006ರಲ್ಲಿ 240 ಕೋಟಿ ರೂಪಾಯಿ ಜಂತಕಲ್ ಮೈನಿಂಗ್ ಇದೇನಿದೆ ಇದನ್ನು ರಿನೋವೇಟ್ ಮಾಡಿದ್ರಿಂದಾಗಿ ಅವರು ಮೈನಿಂಗನ್ನೇ ರಾಜ್ಯಕ್ಕೆ ಕೊಡಬೇಕಾದ ದುಡ್ಡಿನಲ್ಲಿ ಇಷ್ಟು ಲಾಸ್ ಆಗ್ತಿತ್ತು ಅಂತಂದರೆ ಇವತ್ತಿನ ದೊಡ್ಡ ಎಷ್ಟು ಅಮೌಂಟ್ ಆಗ್ತದೆ ಒಂದು. ಇನ್ನೊಂದು, ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವತ್ತಿನ ಒಂದು BJPಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಏನಿದ್ದಾರೆ ಅವತ್ತು ಇವ್ರ ಮೇಲೆ ಆರೋಪ ಮಾಡಿದ್ರು. ಈ ಶ್ರೀ ಸಾಯಿ ವೆಂಕಟೇಶ್ವರ ಮೈನಿಂಗ್ ಮಿನರಲ್ಸಿಂದ ಕುಮಾರಸ್ವಾಮಿ ಅವರು 150 ಕೋಟಿ ಕಮಿಷನ್ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು. ಯಾವುದೇ ತರಹ ಒಂದು ಕೇಂದ್ರದ ಅಧಿಸೂಚನೆಗಳಾಗಲಿ ಅದನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಲ್ಲ, ಇವರು ಯಾವುದನ್ನೂ ಸಹ ಫಾಲೋ ಮಾಡಿಲ್ಲ. ಹಾಗೆ ಕಿಕ್ ಬ್ಯಾಕ್ ತಗೊಂಡು ಅವರಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಅಂತ ಒಂದು ದೊಡ್ಡ ಆರೋಪ ಮಾಡಿದ್ರು. ಹಾಗಾಗಿ ಇದು ನಂದೇ ಸಹಿ ಅಂತ ಇವರು ಸಹ ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಕೊಂಡಿದ್ದಾರೆ. ಇದಕ್ಕೆ ಈಗ ಇದಕ್ಕೆ ಪೂರ್ತಿಯಾಗಿ ವಿಚಾರಣೆಗೊಂಡ್ರೆ ಖಂಡಿತವಾಗಿಯೂ ಕುಮಾರಸ್ವಾಮಿ ಅವ್ರಿಗೆ ಎಲ್ಲೋ ಒಂದು ಕಡೆ ದೊಡ್ಡ ಒಂದು ರಾಜಕೀಯಕ್ಕೆ ಕೊಡ್ಲಿ ಪೆಟ್ಟು ಬಿದ್ದಂಗಾಗುತ್ತೆ ಅನ್ನೋದು ಸುಳ್ಳಲ್ಲ. ಹಾಗಾಗಿ ಇದನ್ನು ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಇದು ಮಾಡ್ತಾ ಇದ್ದಾರಾ ಅಂತ ರಾಜೀನಾಮೆ ಕೊಡುವಂಥ ಪ್ರಸಂಗವೂ ಬರ್ಬೋದು. ಆ ಥರದ್ದು ಏನಾದ್ರು ಒಂದು ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯನವರೇನು ಮೂಡಾ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಮೂಡಾ ಹಗರಣದಲ್ಲಿ ಸಿಗಿಸಿ ಅವರು ರಾಜೀನಾಮೆ ಕೊಡುವಂಥ ಹಂತಕ್ಕೆ ತಲುಪಿಸಿದ್ದಾರೆ. ಅದೇ ಥರ ಪ್ರಕರಣ ಇವ್ರಿಗೂ ಬರ್ಬೋದಾ ಅನ್ನೋದು ಇಲ್ಲಿ ಎದ್ದು ಕಾಣ್ತದೆ. ಹಾಗಾಗಿ ಇದನ್ನೇನಾದ್ರು ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ಏನು ಕೊಟ್ಟಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಮತ್ತೆ SIT ಅವರು ಏನು ಕೋರ್ಟ್ಗೆ ಮತ್ತೆ ಮೊರೆ ಹೋಗಿದ್ದಾರೆ. ಇದು ಏನಾಗುತ್ತೆ ಅನ್ನೋದು ಇನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ನಾನೊಂದು ಬ್ರೀಫಾಗಿ ಇವತ್ತೇನಿದೆ ಇವ್ರದ್ದು ಮೈನಿಂಗ್, ಈ ಜಂತಕಲ್ ಏನು ಮೈನಿಂಗು ಮತ್ತು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಏನು ಈ ಮೈನಿಂಗು ಇದೇನಿದೆ ಇದನ್ನು
ಒಂದು ಶಾರ್ಟ್ ಕಟ್ ಆಗಿ ನಾನು ವೀಕ್ಷಕರಿಗೆ ತಿಳಿಸಿದ್ದೀನಿ. ಯಾಕೆಂದ್ರೆ ಇವತ್ತೆಲ್ಲ ಒಂದೇ ಪಕ್ಷದಲ್ಲಿದ್ದಾರೆ. ಇದೇ ಟಿ ಜೆ ಅಬ್ರಾಮ್ ಅವತ್ತು ಈ ಜಂತಕಲ್ ಮೈನಿಂಗ್ನಲ್ಲಿ ಇವ್ರ ಮೇಲೆ ಕೇಸ್ ಹಾಕಿದ್ರು. ಇದೇ ಟಿ ಜೆ ಅಬ್ರಾಮ್ ಏನು ಸಿದ್ದರಾಮಯ್ಯನವ್ರ ಮೇಲೆ ಹಾಕಿದ್ರು, ಇವರೇ ಮಾಡಿದ್ರು. ಇವತ್ತು ಒಂದೇ ಬಿಜೆಪಿ NDA ಒಂದು ಇದಾಗಿದ್ದಾರೆ. ಇದೇ ಜನಾರ್ದನ್ ರೆಡ್ಡಿ ಮೈನಿಂಗ್ ಕೇಸಲ್ಲಿ ಜೈಲಲ್ಲಿದ್ರು, ಇವರೇ ಅವ್ರ ಮೇಲೆ ಅಪವಾದ ಮಾಡಿದ್ರು. ಇದರಲ್ಲಿ 150 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ. ಇದ್ರ ಎಷ್ಟರ ಮಟ್ಟಿಗೆ ಸತ್ಯ? ಯಾಕಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಕೈಗಳಿದೆ. ಯಾಕಂದ್ರೆ ಮೈನಿಂಗ್ ಅನ್ನೋದೇ ಒಂದು ಧೂಳು ಮಣ್ಣು. ಇದರಲ್ಲಿ ಹೇಳಿಲ್ಲ, ವಿನೋದ್ ಗೋಯಲ್ ಅನ್ನೋ ಒಬ್ಬ ವ್ಯಕ್ತಿ ಈ ಯಾವ ಮಟ್ಟದಲ್ಲಿ ಒಂದು ಮಾಫಿಯಾ, ಮೈನಿಂಗ್ ಮಾಫಿಯಾದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಇಟ್ಸ್ ಕರ್ನಾಟಕ, ಇಟ್ಸ್ ಜಸ್ಟ್ ಒನ್ ಆಫ್ ದಿ ಸ್ಟೇಟ್ ಅಷ್ಟೇ. ಅಷ್ಟು ದೊಡ್ಡದಾಗಿ ಅವರ ಮೈನಿಂಗ್ ಮಾಫಿಯಾ ಅನ್ನೋದಿದೆ. ಈ ಮೈನಿಂಗ್ ಮಾಫಿಯಾದೊಳಗಡೆ ಏನೂ ನಡೆದಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಎಲ್ಲದೂ ಅಕೌಂಟಬಿಲಿಟಿನೇ ನಡಿಬೇಕು, ಎಲ್ಲ ಇದರಲ್ಲೇ ನಡಿಬೇಕು ಅಂತೇನಿಲ್ಲ. ಇದಕ್ಕೆ ದೊಡ್ಡದಾದ ಒಂದು ಸಿಂಡಿಕೇಟ್ ಇರ್ತದೆ, ಈ ಥರದ್ದೆಲ್ಲ ನಡೆದಿರುತ್ತೆ. ಹಂಗಾಗಿ ಇದನ್ನ ಕೋರ್ಟ್ ಆಫ್ ಲಾ ನಾವೇನಿದೆ ಕೆಲವೊಂದನ್ನ ಪ್ರೂವ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ಹಂಗಾಗಿ ಪ್ರೂವ್ ಮಾಡೋಕ್ಕಾಗಲ್ಲ ಅಂತಲ್ಲ, ಅದಕ್ಕೆ ಸರಿಯಾದ ತನಿಖೆಗಳಾಗಿರಲ್ಲ. ಸರಿಯಾದ ತನಿಖೆಗಳಾದ ಪಕ್ಷದಲ್ಲಿ ಈ ಮೈನಿಂಗ್ ಕರ್ಮಕಾಂಡಗಳು ಏನಿದೆ ಎಲ್ಲ ಆಚೆ ಬರುತ್ತೆ ಅನ್ನೋದು ಇದರ ಮುಖಾಂತರ ನಾನು ಶಾರ್ಟ್ಕಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮನ್ನು ಫಾಲೋ ಮಾಡಿ ಸ್ನೇಹಿತರೆ. ನಮಸ್ಕಾರ.